ದಲಿತ ಹಕ್ಕುಗಳ ಸಮಿತಿ ಮತ್ತು ದೇವದಾಸಿ ಮಹಿಳೆಯರ ಸಂಘ ಹಾಗೂ ಮಸಣ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಜಂಟಿಯಾಗಿ ಈ ಒಂದು ಪ್ರತಿಭಟನಾ ಪ್ರದರ್ಶನವನ್ನು ಮತ್ತು ಧರಣಿಯನ್ನು ನಡೆಸ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಅರ್ಪಿಸ್ತಾ ಇದ್ದೀವಿ. ಪ್ರತಿ ವರ್ಷ ಬಜೆಟ್ ಪೂರ್ವ ಹೋರಾಟವನ್ನು ದಲಿತ ಹಕ್ಕುಗಳ ಸಮಿತಿ ನಡೆಸ್ತಾ ಬರ್ತಾ ಇದೆ. 2013ರಿಂದ 24ರವರೆಗೂ 10 ವರ್ಷದ ಅವಧಿಯಲ್ಲಿ ರಾಜ್ಯ ಸರ್ಕಾರ 2,75,000 ಕೋಟಿ ಹಣವನ್ನು ವ್ಯಯ ಮಾಡಿದ್ದೀವಿ ದಲಿತರಿಗಾಗಿ ಅಂತೇಳಿ ಹೇಳ್ತಾ ಇದೆ. ಆದರೆ ನಾವು ಇವತ್ತು ಒತ್ತಾಯ ಮಾಡ್ತಾ ಇರುವಂಥದ್ದು ದಲಿತರ ಭೂಮಿಗೋಸ್ಕರ, ದಲಿತರ ನೀರಿಗೋಸ್ಕರ ಹಾಗೂ ದಲಿತರ ಉದ್ಯೋಗಕ್ಕೋಸ್ಕರ ಆದ್ಯತೆ ನೀಡಿ ಬಜೆಟ್ನಲ್ಲಿ ಹಣವನ್ನು ನಿಗದಿ ಮಾಡಿ ದಲಿತರಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಈ 10 ವರ್ಷದ ಅವಧಿಯಲ್ಲಿ ಆಗಿರುವಂಥ ಖರ್ಚಿನ ಬಗ್ಗೆ ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆದು ಅಲ್ಲಿ ಚರ್ಚೆ ಮಾಡಿ ದಲಿತರಿಗೆ ಹೇಗೆ ಹಣ ತಲುಪಿದೆ ಅನ್ನುವಂಥ ವಿವರವನ್ನು ಚರ್ಚಿಸಬೇಕು ಅಂತೇಳಿ ನಮ್ಮ ಸಂಘಟನೆ ಇವತ್ತು ಒತ್ತಾಯ ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಸುಮಾರು 11,000 ಜನ ದಲಿತರು ನಮಗೆ ಭೂಮಿ ಇಲ್ಲ, ಭೂಮಿ ಕೊಡಿ ಅಂತೇಳಿ ಅರ್ಜಿ ಹಾಕಿದ್ದಾರೆ. 45,000 ಜನ ದಲಿತರು ನಮಗೆ ಬೋರ್ವೆಲ್ ಕೊಡಿ, ಗಂಗಾ ಕಲ್ಯಾಣ ಯೋಜನೆಯನ್ನು ನಮಗೆ ಕೊಡಿ ಅಂತೇಳಿ ಅರ್ಜಿ ಹಾಕಿದ್ದಾರೆ. ಆದ್ದರಿಂದ ಈ ದೊಡ್ಡ ಪ್ರಮಾಣದ ಅರ್ಜಿಯನ್ನು ಪುರಸ್ಕರಿಸಿ ಅವರಿಗೆ ಆದ್ಯತೆ ಮೇಲೆ ಒಂದು 3,000-4,000 ಕೋಟಿ ದುಡ್ಡನ್ನು ಗಂಗಾ ಕಲ್ಯಾಣಕ್ಕಾಗಿ ಹಾಗೂ ಅದೇ ಪ್ರಮಾಣದ ಹಣವನ್ನು ಭೂ ಒಡೆತನ ಯೋಜನೆಯಲ್ಲಿ ಜಾರಿ ಮಾಡಲಿಕ್ಕಾಗಿ ರಾಜ್ಯ ಸರ್ಕಾರ ವ್ಯಯ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ತರ್ತಾ ಇದ್ದೀವಿ. ಅದೇ ರೀತಿ ಸುಮಾರು 1,80,000 ಉದ್ಯೋಗಗಳು ಖಾಲಿ ಇದ್ದು 60,000 ಜನ ದಲಿತರಿಗೆ ಉದ್ಯೋಗ ಕೊಡುವಂಥ ಉದ್ಯೋಗ ಒಂದು ಸೌಲಭ್ಯವನ್ನು ರಾಜ್ಯ ಸರ್ಕಾರ ಒದಗಿಸ್ಕೊಡ್ಬೇಕು. ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಸುಮಾರು ಪ್ರತಿಶತ 2,000 ಪ್ರಕರಣಗಳು ದಲಿತರ ಮೇಲೆ ನಡೀತಾ ಇದ್ದಾವೆ. ಇತ್ತೀಚೆಗೆ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ರಾಜ್ಯದಾದ್ಯಂತ ನಡೀತಾ ಇದೆ. ಆದ್ದರಿಂದ ಇವತ್ತು ದಲಿತರಿಗೆ ನ್ಯಾಯ ಒದಗಿಸೋದಕ್ಕೆ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ದಲಿತರಿಗೆ ನ್ಯಾಯವನ್ನು ಒದಗಿಸಬೇಕು ರಾಜ್ಯ ಸರ್ಕಾರ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ರಾಜ್ಯ ಸರ್ಕಾರಕ್ಕೆ 13 ಬೇಡಿಕೆಗಳ ಮನವಿಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರು ದಲಿತರ ಪರ, ಬಡವರ ಪರ, ಹಿಂದುಳಿದವರ ಪರ ಅಂತೇಳಿ ಏನು ಹೇಳ್ತಾ ಇದ್ದಾರೋ ಆ ರೀತಿಯಲ್ಲಿ ದಲಿತರಿಗೆ ಸಿಕ್ಕಬೇಕಾದಂಥ ಹಣವನ್ನು, ನಿಗಮಗಳಲ್ಲಿ ಆಗ್ತಾ ಇರೋ ಭ್ರಷ್ಟಾಚಾರವನ್ನು ತಡೆಗಟ್ಟಿ ನೇರವಾಗಿ ಫಲಾನುಭವಿ ಹಣವನ್ನು ನೇರವಾಗಿ ಕುಟುಂಬಕ್ಕೆ ತಲುಪಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಈ ಬಗ್ಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ನಡೆಸಿ ನಮ್ಮ ದಲಿತ ಮುಖಂಡರುಗಳ ಸಭೆ ಕರೆದು ಅಲ್ಲಿ ಚರ್ಚಿಸಬೇಕು ಅಂತೇಳಿ ಈ ಮೂಲಕ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬರ್ತಾ ಇದ್ದಂಥ ಗಂಗಾ ಬೋರ್ವೆಲ್ ಆಗಿರ್ಬೋದು ಕಡಿಮೆ ಆಗಿದೆ, ಅಷ್ಟೇ ಪ್ರಮಾಣದಲ್ಲಿ ಬರ್ತಾ ಇದೆಯಾ ಅಂತ ಒಂದು ರಾಜ್ಯ ಸರ್ಕಾರ ಗಂಗಾ ಕಲ್ಯಾಣದ್ದು ಏನು ಮಾಡಿದೆ, ನಿಗಮಗಳನ್ನು ಒಡೆದು 3 ನಿಗಮಗಳನ್ನು ಮಾಡಿದೆ. ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಬೋವಿ ಅಭಿವೃದ್ಧಿ ನಿಗಮ, ಅದೇ ರೀತಿ ತಾಂಡಾ ಅಭಿವೃದ್ಧಿ ನಿಗಮ, ಈ ಥರದ್ದು ಮಾಡಿ ಮತ್ತು ಆದಿಜಾಂಬವ ನಿಗಮ ಅಂತೇಳಿ ಮಾಡಿ ನಿಗಮಗಳನ್ನು ವಿಭಾಗ ಮಾಡಿ ಅದ್ರ ಮೂಲಕ ಇವತ್ತು ದಲಿತರ ಐಕ್ಯತೆಯನ್ನು ಇವತ್ತು ಸರ್ಕಾರ ಛಿದ್ರ ಮಾಡಿರುವಂಥದ್ದನ್ನು ನಾವು ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೆ ಈ ನಿಗಮಗಳನ್ನು ವಿಭಾಗ ಮಾಡೋದ್ರ ಮೂಲಕ ಇವತ್ತು ಸರ್ಕಾರ ಏನು ಮಾಡಿದೆ, ಸುಮಾರು 80 ಕೋಟಿ ಒಂದು ನಿಗಮಕ್ಕೆ, 100 ಕೋಟಿ ಒಂದು ನಿಗಮಕ್ಕೆ, 60 ಕೋಟಿ ಒಂದು ನಿಗಮಕ್ಕೆ, ಈ ಥರ 250 ಕೋಟಿಯನ್ನು ಗಂಗಾ ಕಲ್ಯಾಣಕ್ಕಾಗಿ ಕೊಡ್ತಾ ಇದೆ. ಆದರೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಈ 250 ಕೋಟಿ ಯಾವುದಕ್ಕೂ ಸಾಲದು, 3,000 ಕೋಟಿಯನ್ನು ಗಂಗಾ ಕಲ್ಯಾಣಕ್ಕಾಗಿ ವ್ಯಯ ಮಾಡಬೇಕು. ಕನಿಷ್ಠ ಒಂದು 5,000 ಜನ, 6,000 ಜನಕ್ಕೆ ದಲಿತರಿಗೆ ಇದು ಕೊಳವೆ ಬಾವಿಗೆ ಗಂಗಾ ಕಲ್ಯಾಣ ಯೋಜನೆಗೆ ಹಣವನ್ನು ವ್ಯಯ ಮಾಡಬೇಕು. ಈ ನಿಗಮಗಳಲ್ಲಿ ನಡೀತಾ ಇರೋ ಭ್ರಷ್ಟಾಚಾರನ ತಡೆಗಟ್ಟಿ ದಲಿತರಿಗೆ ಹೆಚ್ಚು ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತದೆ. ದಲಿತರದ್ದು ಅವರ ಪಕ್ಷದಲ್ಲಿ ನಡೀತಾ ಇರೋ ವಿದ್ಯಮಾನಗಳದು, ಕಾಂಗ್ರೆಸ್ ಪಕ್ಷದ ವಿದ್ಯಮಾನದ ಬಗ್ಗೆ ನಾವೇನು ಮಾತನಾಡಲಿಕ್ಕೆ ಇಚ್ಛೆ ಪಡಲ್ಲ. ಮತ್ತು ದಲಿತರ ಒಂದು ಐಕ್ಯ ಇದನ್ನು ಯಾವಾಗಲೂ ಮೊದಲಿಂದನೂ ಅದು ತಡೀತಾ ಬಂದಿದೆ. ಎಲ್ಲ ಸರ್ಕಾರಗಳು ಅದೇ ಥರ ಮಾಡಿದ್ದಾವೆ. ಅವರು ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು ಅಂತೇಳಿ. ಸೊ ನಾವು ಕೂಡ ಒಬ್ಬರು ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕೂಗು ಮೊದಲಿಂದನೂ ಇದೆ.
ಯಾಕೆಂದರೆ ಇವತ್ತಿನ ಒಂದು ಜನಸಂಖ್ಯೆಯ ಆಧಾರನ ತಗೊಂಡ್ರೆ ದಲಿತರು ಮೊದಲನೇ ಸ್ಥಾನದಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ. ಆದ್ದರಿಂದ ಆದ್ಯತೆಗೆ ಅವರು ದಲಿತರಿಗೆ ಮೊದಲನೇ ಸ್ಥಾನ ಇರೋದ್ರಿಂದ ಒಂದು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಅದು ಅವ್ರ ಪಾರ್ಟಿಗೆ ಬಿಟ್ಟ ವಿಚಾರ, ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಜಾತಿ ಗಣತಿ ವರದಿ ಬಗ್ಗೆ ಜಾತಿ ಗಣತಿಯನ್ನು ನಾವು ಬೆಂಬಲಿಸಿದ್ದೀವಿ. ಜಾತಿ ಗಣತಿ ಜಾರಿಗೆ ಬರಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ತಡ ಮಾಡ್ತಾ ಇರೋದನ್ನು ನಾವು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನು ತಡೆಗಟ್ಟಬಾರ್ದು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಮತ್ತು ಜನಸಂಖ್ಯೆ ಆಧಾರದಲ್ಲಿ ಒಂದು ಮೀಸಲು ಇದನ್ನು ಇರಬೇಕು ಅನ್ನುವಂಥೇಳಿ ಹೊಸ ಒಳ ಮೀಸಲಾತಿಯನ್ನು ಕೂಡ ಅಷ್ಟೇ ನಾವು ಏನು ಹೇಳ್ತಾ ಇದ್ದೀವಿ, ಈ ಆದಿ ಕರ್ನಾಟಕ, ಆದಿ ದ್ರಾವಿಡ ಅನ್ನುವಂಥ ಪದಗಳನ್ನ ಬಳಸ್ತಾರೆ. ಒಲೆಯರು, ಮಾದಿಗರು ಅಂತೇಳಿ ಸಮೀಕ್ಷೆ ನಡೆಸಿ ಅದು ನಿಜವಾದಂಥ ಒಂದು ಸಮೀಕ್ಷೆ ಅಂತೇಳಿ ನಾವು ಭಾವಿಸಿದ್ದೀವಿ. ಅದೇ ರೀತಿ ದ್ರಾವಿಡ ಅಂತೇಳಿ, ಆದಿ ಕರ್ನಾಟಕ ಅಂತೇಳಿ ಅದು ಹಲವಾರು ಜಿಲ್ಲೆಗಳಲ್ಲಿ ಅದು ಗೊಂದಲ ಇದೆ. ಆದ್ದರಿಂದ ಆ ಗೊಂದಲನ ಬಿಟ್ಟು ಒಲೆಯರು, ಮಾದಿಗರು ಅಂತೇಳಿ ಒಂದು ಸಮೀಕ್ಷೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಜಾತಿ ಗಣತಿಯನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.